ಮನುಷ್ಯ ಮೂರು ಸಂಗತಿಗಳನ್ನು ಗಮನಿಸಬೇಕು. ಒಂದು ಹುಟ್ಟು, ಇನ್ನೊಂದು ಸಾವು. ಸುಮ್ಮನೆ ವಿಚಾರ ಮಾಡುವುದಷ್ಟೇ. ಇಲ್ಲಿ ಹುಟ್ಟು ನನ್ನಿಚ್ಛೆಯಂತೆ ನಡೆದಿಲ್ಲ. ನನ್ನ ಹುಟ್ಟು ಈ ಭೂಮಿಯ ಮೇಲೆ ಆಗಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ರೆಡಿ ಆಗಿರಲಿಲ್ಲ. ಅಥವಾ ನಾನು ಇಂಥವರ ಹೊಟ್ಟೆಯಲ್ಲೇ ಹುಟ್ಟಬೇಕು, ಗಂಡಾಗೆ ಹುಟ್ಟಬೇಕು, ಹೆಣ್ಣಾಗೆ ಹುಟ್ಟಬೇಕು, ಅಥವಾ ಇಂಥ ಊರಲ್ಲೇ ಹುಟ್ಟಬೇಕು ಅಂತ ನಾವು ಯಾರೂ ಗೂಗಲ್ನಲ್ಲಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ಅಂದ್ರೆ ಹುಟ್ಟು ನನ್ನ ಕೈಯೊಳಗೆ ಇಲ್ಲ. ಮುಂದೆ ಸಾವು ಇದೆ. ಸಾವಾದರೂ ಸಹಿತ ನನ್ನಿಚ್ಛೆಯಂತೆ ನಡೀತದೇನು? ಸಾವು ನಾನು ಬಯಸದೇ ಬರುವ ಅತಿಥಿ. ನಾ ಬ್ಯಾಡಂದ್ರೂ ಬರ್ತದೆ ಅದು. ಅಂದ್ರೆ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು. ನಾನು ಬಹಳ ದೊಡ್ಡವದೇನೆ, ಇಷ್ಟು ಜನ ಸೇರಿರ್ತಾರ, ನನ್ನ ಹುಟ್ಟು ಹಬ್ಬ ನಡೆದಿರ್ತೈತೆ ಅಂತ ನಾ ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ದೊಡ್ಡ ದೊಡ್ಡ ಕಟೌಟ್ ಹಾಕ್ಕೊಂಡು ನನ್ನ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಿದ್ರೆ ನನ್ನ ಹಿಂದೆ ಕಟ್ಟಿದ ಬಲೂನನ್ನ ಹೇಳ್ತಿರ್ತೈತಿ. ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ, ನೀನು ಯಾವಾಗ ಟಬ್ ಅಂತೀಗ ಗೊತ್ತಿಲ್ಲ. ಅಂದ್ರೆ ಹುಟ್ಟು ನನ್ನ ಕೈಯೊಳಗಿಲ್ಲ, ಸಾವು ನನ್ನ ಕೈಯೊಳಗಿಲ್ಲ. ಹುಟ್ಟು ಮತ್ತು ಸಾವು ಇವೆರಡೂ ನಮ್ಮ ಕೈಯೊಳಗಿಲ್ಲ. ಆದರೆ ದೇವರು ಹುಟ್ಟು ತನ್ನ ಕೈಯೊಳಗಿಟ್ಟುಕೊಂಡು, ಸಾವು ತನ್ನ ಕೈಯೊಳಗಿಟ್ಟುಕೊಂಡು, ಈ ಹುಟ್ಟು ಸಾವುಗಳ ಮಧ್ಯದ ಬದುಕನ್ನು ನಮ್ಮ ಉಡಿಯೊಳಗೆ ಹಾಕಿ ಚಂದ ಬದುಕಂತ ಕಳಿಸ್ಯಾನ. ಬದುಕೊಂದೇ ನಮಗೆ ಕೊಟ್ಟಿದ್ದ ದೇವರು. ಈ ಬದುಕಿದೆಯಲ್ಲ, ಎಲ್ಲರಿಗೂ ಬದುಕು ಕೊಟ್ಟಾನ ದೇವರಲ್ಲಿ. ಒಬ್ಬರು ಬಡವರು ಇರ್ಬೋದು, ಒಬ್ಬರು ಶ್ರೀಮಂತರಿರ್ಬೋದು, ಪ್ರಶ್ನೆ ಇಲ್ಲ, ಬದುಕು ಎಲ್ಲರಿಗೂ ಇದೆ. ಒಬ್ಬ ಶ್ರೀಮಂತ ತನ್ನ ಅರಮನೆಯಲ್ಲಿ ಬಂಗಾರದ ದೀಪ ಹಚ್ಚಿರ್ಬೋದು, ಒಬ್ಬ ಬಡವ ತನ್ನ ಗುಡಿಸಿನಲ್ಲಿ ಮಣ್ಣಿನ ಪಣತೆಯಲ್ಲಿ ದೀಪ ಹಚ್ಚಿರ್ಬೋದು. ಶ್ರೀಮಂತ ಅರಮನೆಯಲ್ಲಿ ಬಂಗಾರದ ಪಣತೆಯಲ್ಲಿ ದೀಪ ಹಚ್ಚಿದ್ರೇನು, ಬಡವ ಗುಡಿಸಿಲಿನಲ್ಲಿ ಮಣ್ಣಿನ ಪಣತೆಯೊಳಗೆ ದೀಪ ಹಚ್ಚಿದರೇನು? ಪಣತೆ ಬಂಗಾರದ್ದಿರ್ಬೋದು, ಪಣತೆ ಮಣ್ಣಿನದಿರ್ಬೋದು. ಹಚ್ಚದವು ಶ್ರೀಮಂತ ಇರ್ಬೋದು, ಹಚ್ಚದವು ಬಡವಿರ್ಬೋದು. ಆದರೆ ಹಚ್ಚಿದ ದೀಪದ ಬೆಳಕಿದೆಯಲ್ಲ, ಅದು ಬೆಳಕಷ್ಟೇ. ಇಟ್ ಈಸ್ ಜಸ್ಟ್ ಅ ಲೈಟ್. ಬೆಳಕಿಗೆ ಬಡತನವೂ ಇಲ್ಲ, ಶ್ರೀಮಂತಿಕೆಯೂ ಇಲ್ಲ. ಹಾಗೆ ಬದುಕನ್ನುವುದೇನಿದೆ ದೇವರು ನಮ್ಮ ಮುಡಿಯೊಳಗಿಟ್ಟಿದ್ದಾರೆ. ಜಾನ್ ರಸ್ಕಿನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ 19ನೇ ಶತಮಾನದ ಚಿಂತಕ ಅನ್ಟು ದಿ ಲಾಸ್ಟ್ ಅನ್ನುವಂಥದ್ದು ಒಂದೊಂದು ಶ್ರೇಷ್ಠ ಕೃತಿ. ಬಹಳ ಜನ ಆ ಗ್ರಂಥವನ್ನು ಓದಿ ಪ್ರಭಾವಿತರಾದವರು. ಜಾನ್ ರಸ್ಕಿನ್ ಒಂದು ಸುಂದರವಾದ ಮಾತು ಬರೀತಾನೆ. ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ನಾವೇನು ಯಾವುದಕ್ಕೆ ಸಂಪತ್ತು ಅಂತೀವಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಒಬ್ಬ ತತ್ವಜ್ಞಾನಿ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ. ಒಬ್ಬ ಸಾಮಾನ್ಯನ ದೃಷ್ಟಿಯಲ್ಲಿ ಸಂಪತ್ತು ಅಂದರೆ ಅದು ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು, ಹೊಲ ಇರಬಹುದು, ಮನಿ ಇರಬಹುದು, ನಾನು ಗಳಿಸಿದ ದುಡ್ಡು ಇರಬಹುದು. ಆದರೆ ತತ್ವಜ್ಞಾನಿ ಚಿಂತಕ ಜಾನ್ ರಸ್ಕಿನ್ ಏನಂತಾನೆ, ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್. ಸಂಪತ್ತು ಅಂತ ಮನುಷ್ಯನೇ ನೀನು ಯಾವುದಕ್ಕೆ ತಿಳ್ಕೊಂಡಿಯಲ್ಲ, ಅದು ಬಂಗಾರ, ಬೆಳ್ಳಿ, ದುಡ್ಡು, ಮನೆ. ಅದು ಮನೆ ಇರಬಹುದು, ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು, ಹೊಲ ಇರಬಹುದು. ಈ ಸಂಪತ್ತಿಗೆ ಬೆಲೆ ಯಾವಾಗ ಬರ್ತೈತೆ ಅಂದ್ರೆ ನಿನ್ನ ದೇಹದೊಳಗೆ ಜೀವ ಇದ್ರೆ ಅಷ್ಟೇ ಇದಕ್ಕೆ ಬೆಲೆ ಬರ್ತೈತಿ. ದೇಹದೊಳಗೆ ಜೀವ ಇದ್ರೆ ಇದಕ್ಕೆ ಬೆಲೆ ಇರುವುದಿಲ್ಲ. ಅದು ನಿಜವಾದ ಸಂಪತ್ತಲ್ಲ. ದೇಹದೊಳಗೆ ಜೀವನ ಇದೆಯಲ್ಲ, ಇದು ನಿಜವಾದ ಸಂಪತ್ತು. ಜೀವನ ಇರದೇ ಹೋದ್ರೆ ಇವು ಯಾವುದಕ್ಕೂ ಬೆಲೆ ಇಲ್ಲ. ಜೀವನವೇ ನಿಜವಾದ ಸಂಪತ್ತು. ಇದು ದೊಡ್ಡ ಸಂಪತ್ತು. ದೇವರಿದೊಂದು ಜೀವನ ಕೊಟ್ಟಾನಲ್ಲ, ಮನುಷ್ಯ ಬದುಕಬೇಕು. ಹೆಂಗೆ ಬದುಕಬೇಕು? ಮನುಷ್ಯ ಬದುಕಬೇಕಾದ್ರೆ ಅನ್ನ ಬೇಕು, ಆಶ್ರಯ ಬೇಕು,
ಅರಿವು ಬೇಕು. ನಾವೆಲ್ಲ ಬದುಕಬೇಕಾದ್ರೆ ಅನ್ನ ಬೇಕು, ಆಶ್ರಯ ಬೇಕು, ಅರಿವು ಬೇಕು. ಇಷ್ಟಷ್ಟೇ ಇದ್ದರೆ ಬದುಕಲಿಕ್ಕಾಗೋದಿಲ್ಲ. ಅನ್ನ, ಆಶ್ರಯ, ಅರಿವಿನ ಜೊತೆಗೆ ನಾ ಹೇಗೆ ಬದುಕಬೇಕನ್ನುವ ಅರಿವು ಬೇಕಲ್ಲ. ಅರಿವು ಇರದೇ ಇದ್ದರೆ ಬದುಕಲಿಕ್ಕಾಗೋದಿಲ್ಲ. ಅಂಥ ಒಂದು ಸುಂದರವಾದ ಜೀವನವನ್ನು ದೇವರು ಕೊಟ್ಟಾನಲ್ಲ. ಮನುಷ್ಯ ಹೇಗೆ ಬದುಕಬೇಕು, ಇದರ ಬೆಲೆ ಗೊತ್ತಿರಬೇಕು ನಮಗೆ. ಈಗ ನೀವು ಬೆಲೆ ಗೊತ್ತಿರದಿದ್ರೆ ಏನಾಗ್ತೈತಿ ಅಂದ್ರೆ, ಹಳ್ಳಿಗಾಡಿನಲ್ಲಿ ನಮಗೊಂದು ಅನುಭವ ಐತಿ. ಆಕಳಿರ್ತದೆ, ಆಕಳು ಕೆಚ್ಚಲಕ್ಕೆ ಉಣ್ಣಿ ಹತ್ತಿರ್ತಾವೆ. ಉಣ್ಣಿ ನೀವು ನೋಡ್ರಿ, ಕೆಚ್ಚಲದೊಳಗೆ ಕೆಚ್ಚಲಕ್ಕೆ ಉಣ್ಣಿ ಹತ್ತಿರ್ತದೆ, ಕೆಚ್ಚಲದೊಳಗೆ ಹಾಲು ಇರ್ತದೆ. ಆದರೆ ಕೆಚ್ಚಲಕ್ಕೆ ಹತ್ತಿದ ಉಣ್ಣಿ ರಕ್ತ ಹೀರ್ತೆ ಹೊರಿತು ಹಾಲಿನ ಅಮೃತದ ಸವಿ ಉಣ್ಣಿಗೆ ಗೊತ್ತಾಗಲಿಲ್ಲ. ಹಂಗೆ ಈ ಬದುಕಿನ ಬೆಲೆ ನಮಗೆ ಗೊತ್ತಾಗದೆ ಇದ್ದರೆ ಸುಮ್ಮನೆ ಕೆಚ್ಚಲಕ್ಕೆ ಹತ್ತಿದ ಉಣ್ಣೆಗಳಂತೆ ಮನುಷ್ಯನ ಹೆಂಗೆ ಬದುಕಬೇಕು ಅನ್ನುವುದನ್ನು ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಚಿಂತನೆ ಮಾಡಿದ್ರು. ವ್ಯಸೇಮ ದೇವಹಿತಂ ಯದಾಯು. ಮನುಷ್ಯ ಹೆಂಗೆ ಬದುಕಬೇಕಂದ್ರೆ, ವ್ಯಸೇಮ ದೇವಹಿತಂ ಯದಾಯು. ಈ ಜೀವನ ಹೆಂಗಿರಬೇಕು ಅಂದ್ರೆ, ಮನುಷ್ಯ ಹೆಂಗೆ ಬದುಕಬೇಕಂದ್ರೆ, ಇದನ್ನು ಯಾರು ಕೊಟ್ಟಾರಲ್ಲ, ಕೊಟ್ಟವನಿಗೆ ಸಂತೋಷ ಆಗ್ತಿರ್ಬೇಕು, ಹಂಗೆ ಬದುಕಬೇಕು. ಈಗ ನೀವು ಮದುವೆ ಮಾಡ್ಕೊಂಡಿರ್ತೀರಿ, ಮದುವೆಯಾಗಿ ನಿಮಗೊಂದು ಉಂಗುರ ಹಾಕಿರ್ತಾರೆ. ಯಾರು? ಮಾವು ಹಾಕಿರ್ತಾನೆ. ಎಲ್ಲರಿಗೂ ತೋರಿಸ್ತಿರ್ತೀರಿ, ಇದು ನಮ್ಮ ಮಾವು ಕೊಟ್ಟಿದ್ದು, ಒಂದು ಅರ್ಧ ತೊಲಿದು. ಅದು ಬಂಗಾರ ಇರ್ಬೋದು, ಇಲ್ಲ ಬಂಗಾರದ ನೀರು ಕುಡಿಸಿರ್ಬೋದು, ಅಥವಾ ಇವನಿಗರ ನೀರು ಕುಡಿಸಿರ್ಬೋದು. ಅವರು ಬಂಗಾರದಂಗೆ ಇರ್ತೈತಿ. ಒಂದು ಉಂಗುರ ಹಾಕ್ಕೊಂಡ ಅಳಿಯ ಎಲ್ಲರಿಗೂ ಏನು ಹೇಳ್ತಿರ್ತಾನಂದ್ರೆ, ಒಂದು ಸುಮ್ಮನೆ ಅರ್ಧ ತೊಲಿ ಉಂಗುರ, ಇದು ನಮ್ಮ ಮಾವು ಕೊಟ್ಟಾನ ಅಂದ್ರೆ, ಉಂಗುರ ನೋಡಿದಾಗ ಒಮ್ಮೆ ಅವನಿಗೆ ಮಾವು ನೆನಪು ಬರ್ತಿರ್ತೈತಿ, ಇದು ನಮ್ಮ ಮಾವು ಕೊಟ್ಟಿದ್ದು, ಇದು ನಮ್ಮ ಮಾವು ಕೊಟ್ಟಿದ್ದು ಅಂತ. ಅಂದ್ರೆ ಸುಮ್ಮನೆ ಸಾಮಾನ್ಯ ಒಂದು ಅರ್ಧ ತೊಲಿ ಉಂಗುರ ನೋಡಿದ್ರೆ ಉಂಗುರ ಕೊಟ್ಟ ಮಾವಿಗೆ ಹೆಂಗೆ ನೆನಪು ಬರ್ತೈತಲ್ಲ, ಇಂಥ ಅದ್ಭುತ ಜೀವನ ಕೊಟ್ಟ, ಇದನ್ನು ನೋಡಿದಾಗ ಒಮ್ಮೊಮ್ಮೆ ಕೊಟ್ಟ ಮಹಾದೇವನ ನೆನಪು ನಮಗೆ ಬರ್ತಿರ್ಬೇಕು. ಇದು ದೇವರು ಕೊಟ್ಟಾನೆ. ಇದು ಹೆಂಗೆ ಬದುಕಬೇಕು ಅಂದ್ರೆ, ವ್ಯಸೇಮ ದೇವಹಿತಮ್ಮ ಯದಾಯುಹು. ಅವನಿಗೆ ಸಂತೋಷ ಆಗ್ತಿರ್ಬೇಕು, ಕೊಟ್ಟ ದೇವರಿಗೆ ಸಂತೋಷ ಆಗ್ತಿರ್ಬೇಕು. ಒಂದು ಜಗಲಿ ಕಟ್ಟಿತ್ತು. ಆ ಜಗಲಿ ಕಟ್ಟಿಗೆ ಊದಿನ ಕಡ್ಡಿ ಹಚ್ಚಿಟ್ಟಿದ್ರು. ಊದಿನ ಕಡ್ಡಿ ಇವ ಮನುಷ್ಯ ಹೋಗಿ ಜಗಲಿಗೆ ನಮಸ್ಕಾರ ಮಾಡಿ ಆ ಊದಿನ ಕಡ್ಡಿ ಕೇಳ್ದ, ಅಲ್ಲ ದೇವರು ನಿನಗೆ ಎಷ್ಟು ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ, ನನಗೆ ಯಾಕೆ ಹೊರಗೆ ನಿಂದ್ರಂತಾನವ. ನಿನಗೆ ನೋಡಿದ್ರೆ ಮಗ್ಗಲು ಕರ್ಕೊಂಡು ಕುಂದಿರಿಸುವಂತ ಜಗಲಿ ಮೇಲೆ ಇರ್ತೈತಿ ಊದಿನ ಕಡ್ಡಿ, ನಿನಗೆ ಕರ್ಕೊಂಡು ಕುಂದಿರಿಸಿರ್ತಾನ, ನನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ. ಅದು ಊದಿನ ಕಡ್ಡಿ ಅಂತ ನೀ ಮಾಡದ ಅಂತ ಕೆಲಸ ಮಾಡ್ತಿ, ಅದಕ್ಕೆ ಹೊರಗೆ ನಿಂದಿರಿಸಿರ್ತಾನೆ ನನಗೆ. ಅಲ್ಲ, ಅದನ್ನ ಕೇಳಕತ್ತೀನಿ ನಾನು, ದೇವರು ನನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ, ನಿನಗೆ ಯಾಕೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ. ಅದು ಊದಿನ ಕಡ್ಡಿ ಹೇಳುತ್ತೆ, ನಿನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ, ನನಗೆ ಯಾಕೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನಂದ್ರೆ, ನೀನು ಮಂದಿ ಮನೆ ಸುಟ್ಟು ನೀ ಸಂತೋಷ ಪಟ್ಟಿ, ನಾನು ನನ್ನ ಸುಟ್ಟುಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬಿನಿ, ಅದಕ್ಕೆ ನನಗೆ ಮಗ್ಗಲು ಕರ್ಕೊಂಡು ಕುಂದಿರಿಸ್ತಾನ. ನಿನಗೆ ಹೊರಗಿಟ್ಟಾನ. ಬದುಕು ಹೆಂಗಿರಬೇಕು ಅಂದ್ರೆ, ಕೊಟ್ಟ ದೇವನೇ ಸಂತೋಷ ಪಡ್ತಿರಬೇಕು. ಅಂಥ ಜೀವನ ಇದು. ಅಂಥದ್ದೊಂದು ಜೀವನ ಕಟ್ಟುವ ಸಲುವಾಗಿನೇ ಇದು ಹೆಂಗಿರಬೇಕು ಅಂದ್ರೆ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಹೆಂಗಿರಬೇಕು ಅಂದ್ರೆ, ನಿಮ್ಮ ನಾಯಕರ ಪುಸ್ತಕದ ಹೆಸರೇ ಇಟ್ಟಾರ, ಜೀವನೋತ್ಸಾಹ. ಮನುಷ್ಯ ಹೆಂಗೆ ಬದುಕಬೇಕು ಅಂದ್ರೆ, ಹುಟ್ಟಿನಿಂದ ಸಾಯುವವರೆಗೆ ಉತ್ಸಾಹದಿಂದ ಬದುಕ್ತಿರ್ಬೇಕು. ಜೀವನ ಅಂದ್ರೆ ಇದು ನಮ್ಮಿಚ್ಛೆಯಂತೆ ನಡೆಯುವುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಜೀವನದಲ್ಲಿ. ಒಮ್ಮೆ ಸೋಲಾಗ್ತದೆ, ಒಮ್ಮೆ ಬಡತನ ಬರ್ತದೆ, ಒಮ್ಮೆ ಅಪಮಾನಗಳು ಬರ್ತವೆ, ಒಮ್ಮೆ ನಿಂದೆಯ ಮಾತುಗಳು ಬರ್ತವೆ. ಸೋಲಿಗೆ ಎದೆಗುಂದದೆ, ಅಪಮಾನದ ಚುಚ್ಚು ನುಡಿಗಳನ್ನು ಕೇಳದೆ, ಬಡತನಕ್ಕೆ ಹೆದರದೆ, ಚಿಂತೆಗಳಿಗೆ ಎದೆಗುಂದದೆ ಮನುಷ್ಯ ಮುನ್ನುಗ್ಗಿ ನಡಿಬೇಕಾಗ್ತದೆ. ಇವೆಲ್ಲ ಜೀವನ ಅಂದ್ರೆ ಸಹಜ, ಇವು ಬರುವುದೇ. ಕಷ್ಟಗಳ ಮಧ್ಯದೊಳಗೆ ಉತ್ಸಾಹ ಬಿಡ್ಲಾರ್ದಂಗೆ ಮನುಷ್ಯ ಬದುಕಬೇಕಲ್ಲ. ಈ ಜಗತ್ತು ನೋಡಿ ಕಲಿಬೇಕಾಗ್ತದೆ ಮನುಷ್ಯ. ಈಗ ನೀವು ತಾಯಂದಿರದಿರಿ, ಮನ್ಯಾಗ ಅನ್ನ ಮಾಡ್ತೀರಿಲ್ಲ, ಅನ್ನ ಎದ್ರ ಮೇಲೆ ಮಾಡ್ತೀರಿ? ಕುಕ್ಕರ್ನ್ಯಾಗ ಮಾಡ್ತೀರಿ.
ಕುಕ್ಕರ್ ಏನು ಕಲಿಸ್ಕೊಡ್ತೈತೆ ನಮಗಂದ್ರೆ ನಮ್ಮ ಬುಡಕ ಬೆಂಕಿ ಇಟ್ಟರು ನಾವು ಸೀಟಿ ಹೊಡ್ಕೊತಿರೋದು ಮಾತ್ರ ಮರಿಬಾರ್ದು ಅಂತ ಕುಕ್ಕರ್ ಕಲಿಸ್ಕೊಡ್ತೈತೆ ಮನುಷ್ಯ. ನಮಗೆ ಆಗಲಾರ್ದವ್ರು ನಮ್ಮ ತಳಕ ಬೆಂಕಿ ಇಡಲಕ್ಕೆ ನಾವು ಖುಷಿಯಿಂದ ಇರೋದು ಮಾತ್ರ ಬಿಡಬಾರ್ದು ಮನುಷ್ಯ. ಕಲಿಯುವುದು ಜೀವನದ ಉತ್ಸಾಹ ಬತ್ತಬಾರದು. ಮನುಷ್ಯನ ಜೀವನದ ಉತ್ಸಾಹ ಕಳ್ಕೋಬಾರ್ದು ಮನುಷ್ಯ. ಇತಿಹಾಸ ಓದಿದ್ರೆ ಎಷ್ಟು ಅದ್ಭುತವಾಗಿ ಬದುಕಿದ್ರಿಲ್ಲ. ನಮ್ಮ ಉತ್ಸಾಹಕ್ಕೂ ಜ್ಞಾನಿಗಳ ಉತ್ಸಾಹಕ್ಕೂ ಸಾಕ್ರೆಟಸ್ ಅಂತಿದ್ದ. ಸಾಕ್ರೆಟಿಸ್ ಭಾಳ ದೊಡ್ಡ ತತ್ವಜ್ಞಾನಿ. ಸಾಕ್ರೆಟಿಸ್ನಿಗೆ ವಿಷ ಕೊಟ್ಟರು, ಹ್ಯಾಮ್ಲಾಕ್ ಅಂತ ಅವನಿಗೊಂದು ವಿಷ. ಅದು ಅಂದರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಸಾಕ್ರೆಟಿಸ್ನಿಗೆ ಸಾವಕಾಶವಾಗಿ ಸಾವು ಬರ್ತಿತ್ತು, ಅಂದರೆ ಇವ ಸಾಯ್ತಾನ ಅಂತ ಗೊತ್ತಿತ್ತು. ಅವನ ಶಿಷ್ಯರಿಗೆಲ್ಲ ದುಃಖ ಆತಿ, ಇಲ್ಲ ನಮ್ಮ ಗುರುವಿಗೆ ಸಾವು ಸಮೀಪ ಆಗೈತಿ ಅಂತ ಶಿಷ್ಯರೆಲ್ಲ ಚಿಂತೆ ಮಾಡ್ತಿದ್ರು, ದುಃಖ ಮಾಡ್ತಿದ್ರು, ಅಳ್ತಿದ್ರು. ಸಾಕ್ರೆಟಿಸನ ಶಿಷ್ಯ ಕ್ರೇಟೋ ಅಂತಿದ್ದ. ಕ್ರೇಟೋ ಅಳುತ್ತಿದ್ದ, ಸಾಕ್ರೆಟಿಸ್ ನಗುತ್ತಿದ್ದ. ಯಾರಿಗೆ ಸಾವು ಬರಾಕತ್ತೈತಿ, ಸಾವು ಬರುವ ವ್ಯಕ್ತಿ ನಗುತ್ತಿದ್ದ, ಸಾವನ್ನು ನೋಡಿದ ವ್ಯಕ್ತಿ ಅಳ್ತಿದ್ದ. ಸಾಕ್ರೆಟಿಸನ ಶಿಷ್ಯ ಕ್ರೇಟೋನಿಗೆ ಅನಿಸ್ತಿತ್ತು, ನನ್ನ ಗುರು ಸಾವಿನ ಸಮೀಪ ಬಂದಾನಲ್ಲ, ದುಃಖ ಆಗ್ತಿತ್ತು. ಸಾಕ್ರೆಟಿಸ್ ಕೇಳ್ತಾನೆ ಕ್ರೇಟೋನಿಗೆ, ಶಿಷ್ಯನಿಗೆ, ಅಲ್ಲ ನೀ ಯಾಕೆ ಅಳಾಕತ್ತೀಯಲ್ಲ, ಚಿಂತೆಯೊಳಗದಿ ಅಂತ. ಆವಾಗ ಕ್ರೇಟೋ ಹೇಳ್ತಾನಲ್ಲ, ನಿಮಗೆ ಅನಿಸುವಲ್ದೇನೋ, ನಿಮಗೆ ಸಾವು ಸಮೀಪ ಆಗೈತಿ, ಸಾವ ಬಂದೈತಿ, ಇನ್ನು ಸ್ವಲ್ಪ ಕ್ಷಣಕ್ಕೆ ನೀವು ಸಾಯ್ತೀರಿ, ಮತ್ತು ನಿಮಗೆ ಚಿಂತೆ ಅನಿಸುವಲ್ದೇನೋ ಅಂತ. ತತ್ವಜ್ಞಾನಿ ಸಾವನ್ನು ನೋಡಿದ. ಸಾವಿನ ಸಮಯದಲ್ಲಿಯೂ ಸಹಿತ ಅವನ ಉತ್ತರ ಹೆಂಗಿತ್ತು ಅಂದ್ರೆ, ಚಿಂತೆ ಮಾಡಬಾರ್ದು ಅಂತಿದ್ರು. ಸಾಕ್ರೆಟಿಸ್ ಹೇಳ್ದ, ಚಿಂತೆ ಮಾಡಬಾರ್ದು, ಅದಕ್ಕೂ ನೀವು ಸಾವಿನ ಬಗ್ಗೆ ಚಿಂತೆ ಮಾಡ್ತೀರಲ್ಲ, ನಾ ಮಾಡೋದಲ್ಲ ಅಂದವ. ಕ್ರೇಟೋ ಕೇಳ್ತಾನಲ್ಲ, ಸಾವ ಬಂದರೂ ನೀವ್ಯಾಕೆ ಚಿಂತೆ ಮಾಡುವಲ್ರಿ ಅಂತ. ಅವಾಗ ಸಾಕ್ರೆಟಿಸ್ ಹೇಳ್ತಾನೆ, ನೋಡು, ನಾ ಯಾಕೆ ಸಾವು ಬಂದರೂ ಚಿಂತೆ ಮಾಡಂಗಿಲ್ಲ ಅಂದ್ರೆ, ಈಗ ನಾ ಅದೇನೇ ಇಲ್ಲೋ, ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನಾ ಇರೋದಿಲ್ಲ ಅಂದ್ರೆ ನಾ ಯಾಕೆ ಚಿಂತೆ ಮಾಡಕ್ಕೆ ಹೋಗಲಿ. ಇದು ತತ್ವಜ್ಞಾನಿಗಳ ಚಿಂತನೆ. ಇದು